ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಜಸ್ಟ್ 3 ಇಂಗ್ರೀಡಿಯೆಂಟ್ಸಲ್ಲಿ ಸೆಟ್ ದೋಸೆ ಹೆಂಗೆ ಮಾಡೋದು ಮನೇಲಿ ಅಂತ ತೋರಿಸ್ಕೊಟ್ಟಿದ್ದೆ. ಇವತ್ತು ಕ್ವಿಕ್ ಮತ್ತು ಸಿಂಪಲ್ ಆಗಿ ವೆಜಿಟೇಬಲ್ ಸಾಗು ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ನಾನು 4 ಟೇಬಲ್ ಸ್ಪೂನ್ ತೆಂಗಿನ ತುರಿ ಹಾಕೊತೀನಿ. ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ ಬೀಜ, ಒಂಚೂರು ಅರಿಶಿನ ಮತ್ತು ಹುರುಗಡ್ಲೆ, ಒಂದು ಸಣ್ಣ ಚಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನು ನೀರು ಹಾಕೊಂಡು ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಿಕ್ಸಿ ಮಾಡ್ಕೊತೀನಿ. ಇವಾಗ ಒಗ್ಗರಣೆ ಮಾಡೋಣ. ಒಂದು ಕುಕ್ಕರಲ್ಲಿ ಆಯಿಲ್ ಹಾಕ್ಕೊತೀನಿ. ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಅದು ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ನಾನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಅಷ್ಟೇ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ. ನಾನಿವತ್ತು ಕ್ಯಾರೆಟು ಮತ್ತು ಗ್ರೀನ್ ಬೀನ್ಸ್ ಹಾಕ್ಕೊಂಡಿದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊತೀನಿ ನಾನು ಇದನ್ನ. ನೆಕ್ಸ್ಟು ನಾನಿಲ್ಲಿ 1 ಕಪ್ಪಷ್ಟು ಎಡಮಾಮೆ ತೊಗೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಹಸಿ ಬಟಾಣಿ ಅಥವಾ ಅವರೆಕಾಳು ಸೀಸನ್ನಲ್ಲಿ ಅವರೆಕಾಳಾದರೂ ಹಾಕೊಬೋದು, ತುಂಬ ಚೆನ್ನಾಗಾಗತ್ತೆ. ಇದನ್ನು 1 ನಿಮಿಷ ನಾನು ಫ್ರೈ ಮಾಡ್ಕೊಂಡು ನೆಕ್ಸ್ಟು 1 ಸಣ್ಣ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲ ಪೇಸ್ಟ್ ಹಾಕೋಣ. ಇದರಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಒಂದು 5 ನಿಮಿಷ ಹಸಿ ವಾಸನೆ ಹೋಗೋ ತನಕ. ನೆಕ್ಸ್ಟು ನಾನು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಎಷ್ಟು ಬೇಕು ಅಂತ ಅಂದರೆ ತರಕಾರಿ ಮುಳುಗೋ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ತುಂಬ ಜಾಸ್ತಿ ನೀರು ಹಾಕಿದ್ರೆ ಆಮೇಲೆ ತುಂಬ ತೆಳ್ಳಗಾಗತ್ತೆ ಸಾಗು, ಚೆನ್ನಾಗಾಗಲ್ಲ. ತುಂಬ ಕಮ್ಮಿನೂ ಹಾಕಿದ್ರೆ ತಳ ಹಿಡಿಯುತ್ತೆ. ಸೊ ತರಕಾರಿ ಮುಳುಗೋ ಅಷ್ಟು ಹಾಕಿದ್ರೆ ಕರೆಕ್ಟಾಗಿರುತ್ತೆ. ನೆಕ್ಸ್ಟು ನಾನು ಒಂದು ಸಣ್ಣದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ನಾನು ಇದ್ರದ್ದು ಟೇಸ್ಟ್ ನೋಡ್ತೀನಿ. ಇದು ಏನಕ್ಕೆ ಬಿಗಿನರ್ ಫ್ರೆಂಡ್ಲಿ ರೆಸಿಪಿ ಅಂತ ಅಂದರೆ ಇದನ್ನು ನಾವು ಟೇಸ್ಟ್ ಅಡ್ಜಸ್ಟ್ ಮಾಡ್ಕೊಬೋದು. ನಾವು ಕುಕ್ಕರ್ ಕೂಗ್ಸೋಕ್ಕೆ ಮುಂಚೆ ಉಪ್ಪು ಖಾರ ಏನು ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ನಾನು 2 ವಿಸಿಲ್ ಕೊಡ್ತೀನಿ. 2 ವಿಸಿಲ್ ಕರೆಕ್ಟಾಗಿ ಆಗುತ್ತೆ. ಇವಾಗ ಕುಕ್ಕರ್ ಕೂಗೋಷ್ಟೊತ್ತಿಗೆ ಕ್ವಿಕ್ಕಾಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ನಾನು ಫಸ್ಟಿಗೆ ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುರುಗಡ್ಲೆ ಮತ್ತು ನೀರು ಹಾಕ್ಕೊಂಡು ಫಸ್ಟ್ ರೌಂಡ್ ಮಿಕ್ಸಿ ಮಾಡ್ಕೊತೀನಿ. ನೆಕ್ಸ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಹುಳಿಗೆ ಹುಣಸೆಹಣ್ಣು ರಸ ಅಥವಾ ನಿಂಬೆಹಣ್ಣಿನ ರಸ ಯಾವ್ದಾರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. 1 ರೌಂಡ್ ಮಿಕ್ಸಿ ಮಾಡ್ಕೊತೀನಿ. ಇವಾಗ ಅಷ್ಟೇ ಕ್ವಿಕ್ಕಾಗಿ ಚಟ್ನಿ ಆಗುತ್ತೆ ಇದು. ನನಗೆ ಟೈಮ್ ಇಲ್ದಲೇ ಇದ್ದಾಗ, ಯಾವುದು ಹುರಿಯೋಕ್ಕೆಲ್ಲ ಟೈಮ್ ಇಲ್ದಲೇ ಇದ್ದಾಗ ಈ ಥರ ಕ್ವಿಕ್ಕಾಗಿ ಮಾಡ್ಕೊತೀನಿ, ತುಂಬ ಚೆನ್ನಾಗಾಗತ್ತೆ. ಇವಾಗ ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಕನ್ಸಿಸ್ಟೆನ್ಸಿ. ನಿಮಗೆ ಇನ್ನೂ ಗಟ್ಟಿಗೆ ಬೇಕಂದರೆ ನೀರು ಇನ್ನೂ ಕಮ್ಮಿ ಹಾಕ್ಕೊಬೋದು. ಬಟ್ ಇಷ್ಟು ಕರೆಕ್ಟಾಗಿರುತ್ತೆ ದೋಸೆ, ಚಪಾತಿ ಯಾವುದಕ್ಕಾದರೂ. ನಿಮ್ಮ ಮನೇಲೆಲ್ಲ ಸಾಗುಗೆ ಏನೇನು ತರಕಾರಿ ಹಾಕ್ತೀರಾ, ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.